ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಂದರೆ ನನ್ನೆಲ್ಲ ವರಲಕ್ಷ್ಮಿ ಹಬ್ಬ ಹೇಗೆಲ್ಲ ಮಾಡಿದ್ದೆ ಅಂತ ನಿಮಗೂ ಗೊತ್ತೇ ಇದೆ, ಯಾವ ಥರ ಹೇಗೆಲ್ಲ ಮಾಡಿದ್ದೆ ಅಂತ. ನೀವಿನ್ನೂ ನನ್ನ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಎಲ್ಲ ಅಷ್ಟೇ, ನೀವು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನಿಂದ ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಇವತ್ತು 2ನೇ ದಿನದ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ವರಲಕ್ಷ್ಮಿ ಪೂಜೆ ಆಗಲಿ, ಊಟ ಆಗಲಿ, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಕಾರಣಕ್ಕೋಸ್ಕರ ಅಷ್ಟೇ. ಎಲ್ಲರೂ ಸಾಮಾನ್ಯವಾಗಿ ಒಬ್ಬರು 1 ದಿನ ಇಟ್ಕೊಂಡು ಪೂಜೆ ಮಾಡ್ತಾರೆ, ಬಟ್ ಇನ್ನೊಬ್ಬರು 3 ದಿನ ಇಟ್ಕೊಂಡು ಮಾಡ್ತಾರೆ, ಮತ್ತು 5 ದಿನವೂ ವರಲಕ್ಷ್ಮಿನ ಕುಳಿಸಿ ಪೂಜೆ ಮಾಡ್ತಾರೆ. ಬಟ್ ಒಬ್ಬೊಬ್ರ ಫೆಸಿಲಿಟಿ ಯಾವ ಥರ ಹೇಗೆಲ್ಲ ಇರುತ್ತೋ ಗೊತ್ತಿಲ್ಲ. ಬಟ್ ನನಗೆ 3 ದಿನ ಇಟ್ಕೊಂಡು ಪೂಜೆ ಮಾಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಅದಕ್ಕೆ ಕಾರಣಕ್ಕೋಸ್ಕರ ಅಷ್ಟೇ. ನಾನು ಫ್ರೆಶ್ ಅಪ್ ಆಗಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ನೈವೇದ್ಯ ಕೂಡ ಫೊಂಗಲ್ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಫೊಂಗಲ್ಲು ಬೇಗ ಆಗಿಬಿಡುತ್ತೆ ಅಂತ ನಾನು ಫೊಂಗಲ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಮುದ್ದೆ ಅಂದರೆ ನಾಷ್ಟಕ್ಕೆ ಇವತ್ತು ಮೆಂತ್ಯ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಅಂದರೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ಮೆಂತ್ಯದಲ್ಲಿ ಯಾರು ಸಾಂಬಾರು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಕಹಿ ಇರೋದ್ರಿಂದ ಯಾರೂ ಮಾಡಲ್ಲ, ಇಷ್ಟಪಡಲ್ಲ. ಬರೀ ಮೆಂತ್ಯ ಬಾತ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ನಾನು ಕಹಿ ಇಲ್ದಿರೋ ಸಾಂಬಾರು ಮಾಡೋದಂದರೆ ಮೆಂತ್ಯ ಸೊಪ್ಪು ಮತ್ತು ಕಾಶಿ ಸೊಪ್ಪು ಅಂತಾರಲ್ಲ, ಮತ್ತು ನುಗ್ಗೆ ಸೊಪ್ಪುದಿಂದ ನನಗೆ ತುಂಬಾ ಇಷ್ಟ. ಬಟ್ ನಾನು ಕಸ ಇಲ್ದಿರೋ ನಮ್ಮ ಮನೆಯಲ್ಲಿ ಮಾಡಿಕೊಡ್ತೀನಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟಪಡ್ತಾರೆ. ಅದಕ್ಕೇನಿಲ್ಲ, ಸಿಂಪಲ್ಲಾಗಿ ಅದಕ್ಕೆ 1 ಕಪ್ ಆಗೋಷ್ಟು ತೊಗರಿಬೇಳೆ ಎತ್ಕೊಂಡು ಮತ್ತು ತೊಳೆದು ವಾಶ್ ಮಾಡಿ ಇಟ್ಕೋಬೇಕು. ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ 4 ಮತ್ತು 1-2 ಟೊಮೊಟೊ, 1 ಆಲೂಗಡ್ಡೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಸಿಲ್ ಕೂಗಿಸ್ಕೊಂಡು, ಮತ್ತು ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸೈಡ್ಗೆ ಎತ್ಕೊಂಡು ಅದನ್ನೆಲ್ಲ ನನಗೆ ತೆರಿಯಾಗಿ ರುಬ್ಬಿರೋದೆಲ್ಲ ಆ ಕುಕ್ಕರ್ಗೆ ಹಾಕ್ಕೊಂಡು ನನಗೆ ಮಿಕ್ಸ್ ಮಾಡ್ಕೋಬೇಕು. ಆ ಸಾಂಬಾರು ಸ್ವಲ್ಪ ಕುದಿಸಿದ್ರೆ ಸಾಕು. ಮೆಂತ್ಯ ಸಾಂಬಾರು ಮುದ್ದೆ ಯಾವ ಥರ ಹೀಗೆಲ್ಲ ಇದೆ ಅಂದರೆ ನೋಡಿ, ತುಂಬ ಸಖತ್ತಾಗಿದೆ. ಥ್ಯಾಂಕ್ ಯು.